ಸರ್, ಈಗ ಜಾತಿಗಂತೆ ಬಗ್ಗೆ ಸಾಕಷ್ಟು ವಿರೋಧ ವ್ಯಕ್ತ ಆಗ್ತಾ ಇದೆ. ಮತ್ತೊಂದ್ಸತಿ ಸಮೀಕ್ಷೆ ಮಾಡಬೇಕು ಅನ್ನೋ ಚರ್ಚೆ ಕೇಳಿ ಬರ್ತಾ ಇದೆ. ಅದರಲ್ಲಿ ಕೂಡ ಲಿಂಗಾಯತರು ಮತ್ತೆ ಒಕ್ಕಲಿಗ ಸಮುದಾಯದ ವಿರೋಧ ಇದೆ. ಈ ಜಾತಿ ಗಣತಿ ಇನ್ನೂ ಯಾವ ಶಾಸಕರ ಕೈಗೂ ಸೇರಿಲ್ಲ. ಸಚಿವರಿಗೆ ಎಲ್ರಿಗೂ ಒಂದೊಂದು ಕಾಪಿ ಸಿಕ್ಕಿದೆ. ಅವ್ರ ಮಟ್ಟದಲ್ಲೇ ಚರ್ಚೆ ನಡೀತಾ ಇದೆ. ಇನ್ನೂ ಶಾಸಕರ ಕೈಗೆ ಅದು ವರದಿ ಬಂದ ಮೇಲೆ ಅದು ಸರಿನೋ ತಪ್ಪು ಅಂತಕ್ಕಂಥದ್ದು ನಾವು ಪರಾಮರ್ಶೆ ಮಾಡ್ತೀವಿ. ಯಾಕಂದರೆ ನಮ್ಮ ಕ್ಷೇತ್ರದಲ್ಲಿ ಯಾವ್ಯಾವ ಜನಸಂಖ್ಯೆ ಎಷ್ಟೆಷ್ಟಿದೆ ಅನ್ನೋದು ನಮಗೆ ಗೊತ್ತಿರ್ತಿದೆ. ಚುನಾವಣೆಗಳು ಮಾಡಿರ್ತೀವಿ, ಮನೆಗಳಿಗೆ ಹೋಗಿರ್ತೀವಿ, ಯಾರು ಯಾವ ಜಾತಿಯವರು ಅನ್ನುವಂಥದ್ದು ಪೂರ್ಣ ಮಾಹಿತಿ ಆಯಾ ಶಾಸಕರಿಗಿರುತ್ತೆ. ಆ ಶಾಸಕರಿಗೆ ಆ ವರದಿ ಕೈ ಸೇರಿದ ಮೇಲೆ ಅದ್ರ ಬಗ್ಗೆ ನಾವು ಪ್ರತಿಕ್ರಿಯೆ ಕೊಡಲಿಕ್ಕೆ ಆಗುತ್ತೆ. ಈಗ ಅಥಣಿ ಕ್ಷೇತ್ರದ ನನ್ನ ಕ್ಷೇತ್ರದ ಸಪ್ರೇಟ್ ನಾನು ನೋಡಿದಾಗ ಯಾವ್ಯಾವ ಸಮಾಜ ಎಷ್ಟಿದೆ ಅನ್ನೋದು ನಮ್ಗೆ ಗೊತ್ತಿರ್ತದೆ. ಯಾಕಂದರೆ ನಾವು ಚುನಾವಣೆ ಪೂರ್ವದಲ್ಲಿ ನಾವು ಕೂಡ ಸಮೀಕ್ಷೆ ಮಾಡಿಸಿರ್ತೀವಿ. ಅನೇಕ ಪ್ರೈವೇಟ್ ಏಜೆನ್ಸಿಗಳ ಮುಖಾಂತರ ನಾವೇನು ಸರ್ವೆ ಮಾಡಿಸಿರ್ತೀವಿ. ಮತ್ತು ನನ್ನ ಹತ್ರ ಭಾಳ ದಿವಸದ ಹಿಂದೆಯೇ ನನ್ನ ಕ್ಷೇತ್ರದ ಯಾವ್ಯಾವ ಜಾತಿಯವರು ಎಷ್ಟೆಷ್ಟು ಜನಾಂಗ ಇದೆ ಅನ್ನುವಂಥದ್ದು ಸಂಪೂರ್ಣ ಮಾಹಿತಿ ನನ್ನ ಹತ್ರ ಇದೆ. ಸೊ ಈಗ ಆ ವರದಿ ನಮ್ಮ ಕೈ ಬಂದುಬಿಟ್ರೆ ನಾವು ಟ್ಯಾಲಿ ಮಾಡಿ ನೋಡ್ತೀವಿ. ನಮ್ಮಲ್ಲಿ ಇರ್ತಕ್ಕಂಥ ವಾಸ್ತವಿಕವಾಗಿರ್ತಕ್ಕಂಥ ಜನಸಂಖ್ಯೆ ಆಧಾರ ಮತ್ತು ಈಗ ಮಾಡಿರ್ತಕ್ಕಂಥ ಅದನ್ನು ನಾವು ಟ್ಯಾಲಿ ಮಾಡಿ ನೋಡಿದಾಗ ನಮಗೆ ಮನವರಿಕೆ ಆಗುತ್ತೆ ಅದು ಸರಿನೋ ತಪ್ಪು ಅಂತಕ್ಕಂಥ. ಈಗ ಚರ್ಚೆ ನಡೀತಕ್ಕಂಥದ್ದು ಎಲ್ಲವೂ ಊಹಾಪೋಯಿ ಮ್ಯಾಗ ಚರ್ಚೆ ನಡೆದಿದೆ. ಅದು ಎಲ್ಲರ ಪ್ರತಿಯೊಬ್ಬ ಶಾಸಕರಿಗೂ ಕೂಡ ಒಂದೊಂದು ಅದನ್ನು ಕೊಟ್ಟರೆ ಅವ್ರವ್ರ ಕ್ಷೇತ್ರದ ಬಗ್ಗೆ ನೀವು ನೋಡ್ಕೊಳ್ಳಿ ಅಂತ ಹೇಳಿದರೆ ಅವಾಗ ನಮಗೆ ಅದು ಗೊತ್ತಾಗುತ್ತೆ. ಅವಾಗ ಅದ್ರ ಬಗ್ಗೆ ನಾವು ಪ್ರತಿಕ್ರಿಯೆಯನ್ನು ಕೊಡ್ತೀವಿ. ಈಗ ನಿಮ್ಮ ಸಮುದಾಯದ ಅಂಕಿಅಂಶ ಸರಿಯಾಗಿದೆಯಾ? ತಾವೆಲ್ಲರೂ ಗಮನಿಸಿದ್ದೀರಾ? ಸಚಿವರಿಗೆಲ್ಲ ಕೈ ಸೇರಿದೆ. ಈಗ ನಾವು ನಿಮ್ಮ ಮಾಧ್ಯಮದ ಮುಖಾಂತರ ನೋಡ್ತಾ ಇದ್ದೇವೆ. ಅದು ಎಷ್ಟು ಮಟ್ಟಿಗೆ ಸರಿನೋ ತಪ್ಪು ಅನ್ನುವಂಥದ್ದು ಈಗೇನಾಗ್ತಾ ಇದೆ ಅಂದರೆ, ಈ ಲಿಂಗಾಯತರು ವೀರಶೈವ ಲಿಂಗಾಯತ ಅಂತಿದೆ. ಈ ವೀರಶೈವ ಲಿಂಗಾಯತ ಅಂತಕ್ಕಂಥದ್ದು ಭಾಳಷ್ಟು ಉಪಪಂಗಡಗಳಿದ್ದಾವೆ. ಈ ಸಬ್ಕಾಸ್ಟ್ಗಳು ಬರ್ತಾವಲ್ಲ, ರೆಡ್ಡಿ, ಬಣಿಜಿಗ, ಪಂಚಮಸಾಲಿ, ಗಾಣಿಗ, ಹಡಪದು, ಇಂಥವು ಅನೇಕ ಅವು ಉಪಪಂಗಡಗಳಿರ್ತವೆ. ಸರ್ವೆಗೆ ಹೋದಂಥ ಸಂದರ್ಭದಲ್ಲಿ ಯಾವ್ದು ಬರ್ಸಿರ್ತಾರೆ ಅನ್ನೋದ್ರ ಮ್ಯಾಗ ಅವಲಂಬನ ಆಗುತ್ತೆ. ಕೆಲವೊಬ್ಬರು ವೀರಶೈವ ಲಿಂಗಾಯತ ಅಂತ ಬರ್ಸಿರ್ತಾರೆ, ಕೆಲವೊಬ್ಬರು ವೀರಶೈವ ಪಂಚಮಸಾಲಿ ಅಂತ ಬರ್ಸಿರ್ತಾರೆ, ಕೆಲವೊಬ್ಬರು ವೀರಶೈವ ಬಣಿಜಿಗ ಅಂತ ಬರ್ಸಿರ್ತಾರೆ, ಕೆಲವೊಬ್ಬರು ವೀರಶೈವ ಲಿಂಗಾಯತ ರೆಡ್ಡಿ ಅಂತ ಬರ್ಸಿರ್ತಾರೆ. ಹೀಗೆ ಅನೇಕ ವಿಚಾರಗಳನ್ನು ಅವ್ರ ಮನೆಗೆ ಹೋದಂಥ ಸಂದರ್ಭದಲ್ಲಿ ಬರ್ಸಿರ್ತಾರೆ. ಆದರೆ ಅದೇನು ಹಿಂದೆ ಜಿಲ್ಲಾವಾರ ಟೆಂಡರ್ ಕೊಟ್ಟಿದ್ರು ಇದನ್ನು ಸರ್ವೆ ಮಾಡಲಿಕ್ಕೆ. ಆ ಟೆಂಡರ್ ಏನು ಹಿಡಿದಿದ್ರಲ್ಲ, ಆ ಟೆಂಡರ್ ತೊಗೊಂಡಿರ್ತಕ್ಕಂಥ ವ್ಯಕ್ತಿಗಳು ಸರಿಯಾದ ನಿಟ್ಟಿನಲ್ಲಿ ಸರ್ವೆಗಳಾಗಿಲ್ಲ. ಅಂದರೆ ಈ ಅಂಗನವಾಡಿ ಟೀಚರ್ಗಳನ್ನು ಕರೆದು ನನಗೆ ಮಾಹಿತಿ ಇರುವಾಗ ಯಾವತ್ತು ಇದು ಸರ್ವೆ ಆಗಿತ್ತಲ್ಲ ಅವತ್ತೇ ನಾನು ಅದನ್ನ ಬಗ್ಗೆ ನಾನು ನೋಡಿದಾಗ, ಅವತ್ತು ವಾಸ್ತವಿಕವಾಗಿ ಯಾವ ಥರ ನಡೀತಾ ಇದೆ ಅನ್ನುವಂಥದ್ದು ನೋಡಿದಾಗ, ಈ ಅಂಗನವಾಡಿ ಅವ್ರನ್ನ ಅಥವಾ ಯಾರನ್ನ ಕರೆದು ಒಂದು ಹೋಟೆಲ್ ಲಿಸ್ಟ್ ತೊಗೊಂಡು ಇವ್ರು ಯಾವ ಜಾತಿಯವರು, ಯಾವ ಜಾತಿಯವರು ಅಂಥೇಳಿ ಒಂದು ಕಡೆ ಕೂತ್ಕೊಂಡು ಮಾಡಿರ್ತಕ್ಕಂಥದ್ದು ಇದೆ. ಕೆಲವೊಂದು ಮನೆಗಳಿಗೆ ಹೋಗಿರ್ತಕ್ಕಂಥದ್ದು ಇದೆ. ಅಂದರೆ ಇದರದ್ದು ಸತ್ಯಾಸತ್ಯತೆ ಯಾವಾಗ ನಮಗೆ ಗೊತ್ತಾಗುತ್ತಂದರೆ, ನನ್ನ ಕ್ಷೇತ್ರದ್ದು ಏನು ವರದಿ ಇದೆ ಅದನ್ನು ಸರ್ವೆ ಮಾಡಿರ್ತಕ್ಕಂಥದ್ದು ನಮ್ಮ ಕೈ ಸೇರಿದಾಗನೇ ಅದನ್ನು ನಿಖರವಾಗಿರ್ತಕ್ಕಂಥ ಮಾಹಿತಿಯನ್ನು ಹೇಳಲಿಕ್ಕೆ ಸಾಧ್ಯ. ಬಿಜೆಪಿ ನಾಯಕರು ಇದೊಂದು ಅವೈಜ್ಞಾನಿಕ ಒಂದು ರಿಪೋರ್ಟ್ ಮತ್ತೆ ಸಿದ್ದರಾಮಯ್ಯ ಮನೆಯಲ್ಲಿ ಮೂಲ ದಾಖಲಾತಿಗಳಿವೆ ಅಂತ ಹೇಳಿ ವಿಧಾನಸೌಧದಲ್ಲಿರೋ ಡೂಪ್ಲಿಕೇಟ್ ಅಶೋಕ್ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಆರೋಪ ಸತ್ಯ ಅಲ್ಲ, ಆರೋಪನೇ ಅದು ತನಿಖೆಯಾಗಿ ಒಂದು ಅರ್ಥ ಇರುತ್ತೆ. ಆರೋಪ ಮಾಡ್ತಕ್ಕಂಥದ್ದು ಅವ್ರದ್ದು ಮೂಲ ಕಸುಬ. ವಿರೋಧ ಪಕ್ಷಕ್ಕಿರ್ತಕ್ಕಂಥವ್ರದ್ದು ಅವ್ರ ಕಸುಬು ಏನಪ್ಪ ಅಂತಂದರೆ ಆರೋಪ ಮಾಡ್ತಾ ಇರ್ತಾರೆ. ಗಾಳಿಯಲ್ಲಿ ಗುಂಡು ಹೊಡಿತಾ ಇರೋದು, ಎಲ್ಲಿ ಹತ್ತದ ಎಲ್ಲಿ ಬಿಡ್ತದೆ ಅದನ್ನೇ ಮಾಡೋದು. ಮತ್ತು ಅವ್ರಿಗೆ ಇದನ್ನ ಬಿಟ್ಟರೆ ಮತ್ತೇನು ಮಾಡೋಕ್ಕಾಗುತ್ತೆ ಅವ್ರಿಗೆ?
ಸರ್, ನಿಮ್ಮ ಅಭಿಪ್ರಾಯ ಏನು? ವರದಿ ಜಾರಿ ಆಗ್ಬೇಕಾ ಅಥವಾ ಮತ್ತೊಂದ್ಸತಿ ವರದಿ ಸಮೀಕ್ಷೆ ಆಗ್ಬೇಕಾ ಅಂತ ಸರ್? ಈಗ ನನ್ನ ಕೈ ಸೇರಿದ ಮೇಲೆ ನಾನು ಅದ್ರ ಸ್ಪಷ್ಟವಾಗಿರ್ತಕ್ಕಂಥ ನಿರ್ಣಯ ಹೇಳ್ತೀನಿ. ನನ್ನ ಕೈ ಸೇರಲಾರ್ದು ನಾನು ಹೇಳೋಕ್ಕಾಗಲ್ಲ. ಶಾಸಕರು ಒಂದ್ ರೀತಿ ವರದಿ ಕೊಡಿ ಅಂತ ಕೇಳ್ತಾರೆ. ಹೌದು, ಪ್ರತಿಯೊಬ್ಬ ಶಾಸಕರು ಅವ್ರವ್ರ ಕ್ಷೇತ್ರದ ಏನಿದೆ ಅನ್ನೋದು ಗೊತ್ತಾಗಬೇಕಲ್ಲ. ಮಂತ್ರಿಗಳಿಗೆ ಏನು ಗೊತ್ತು? ಮಂತ್ರಿಗಳಿಗೆ ಗೊತ್ತಾಗಲ್ಲ. ಮಂತ್ರಿಗಳದ್ದು ಅವ್ರ ಕ್ಷೇತ್ರದ ಅವ್ರಿಗೆ ಗೊತ್ತಾಗ್ಬೋದು. ಮಂತ್ರಿಗಳದ್ದು ತಮ್ಮ ಕ್ಷೇತ್ರದ ಬಗ್ಗೆ ಅವ್ರದ್ದು ವಿಮರ್ಶೆ ಮಾಡ್ಕೋಬೋದು, ತೋಲನೆ ಮಾಡ್ಬೋದು. ಆದರೆ ಪ್ರತಿಯೊಬ್ಬ ಶಾಸಕರಿಗೆ ಅದು ವರದಿಯನ್ನು ಕೊಟ್ಟರೆ ನಿಖರವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ಲಿಕ್ಕೆ ಸಾಧ್ಯ. ಶಾಸಕರ ಅಭಿಪ್ರಾಯವನ್ನು ಪಡಿಬೇಕು ಸರ್. ಅಭಿಪ್ರಾಯ ಅಲ್ಲ ರೀ ಇದು, ಸತ್ಯ ಸಂಗತಿ ತಿಳ್ಕೊಬೇಕಾದ್ರೆ ಅವ್ರು ಕೊಡ್ಬೇಕಂತ ಅಭಿಪ್ರಾಯ ಪ್ರಶ್ನೆ ಬರಲ್ಲ ಇಲ್ಲಿ. ಅಭಿಪ್ರಾಯ ಹೇಳೋದು ಬೇರೆ, ಘಟನೆ ಏನು ಅನ್ನೋದು ಹೇಳ್ಬೇಕಲ್ಲ. ಸತ್ಯ ಯಾವುದಿದೆ ಅನ್ನೋಂತಕ್ಕಂಥದ್ದು ಹೇಳಬೇಕಾದ್ರೆ ಆ ಶಾಸಕರಿಗೆ ಒಂದು ವರದಿ ಕೊಡಬೇಕು. ಆಲ್ ಪಾರ್ಟಿ ಇವರೇ ಅಂತಲ್ಲ, ಪ್ರಸಂಗ ಬಂದರೆ 2 ಕಾಪಿ ಕೊಟ್ಟರು ತಪ್ಪಿಲ್ಲ, ಒಂದು ಇಲೆಕ್ಟು ಒಂದು ಡಿಪ್ಯೂಟೆಡ್ ಆದವ್ರಿಗೂ ಕೊಟ್ಟರು ತಪ್ಪಿಲ್ಲ ಅಂತ ನನ್ನ ಅಭಿಪ್ರಾಯ.